ಅವರಿವರೆನ್ನದು ಎಲ್ಲರ ಅಂತರಾತ್ಮಕ್ಕೆ ಭಕ್ತಿಯಿಂದ ಶರಣಾರ್ಥಿಗಳು. ಕಣ್ಣುಗಳು ಏನೇನೋ ನೋಡ್ಕೊಂತ ಹೋಗೋದು, ಕಿವಿ ಏನೇನೋ ಕೇಳ್ಕೊಂತ ಹೋಗೋದಲ್ಲ. ಆಕೆ ಅಲ್ಲಿ ಹೋದ್ಲು, ಇಲ್ಲಿ ಹೋದ, ಅದನ್ನು ಮಾಡ್ದ, ಇದನ್ನು ಬರೀ ಇದನ್ನೇ ಕೇಳಿದ್ರಿ. ಮುಂಜಾನೆ ಎದ್ದು ಕೂಡಲೇ ಕಸ ಹೊಡೆಯ ಮುಂದೆ ಮುಂಜಾನೆ ಇದಾಗ್ತೇನೆವ ಅನ್ನೋದ್ರಿ, ಮತ್ತೆ ಸಂಜೆ ಇದಾಗ್ತೇನೆವ ಅನ್ನೋದು. ಒಂದಿಷ್ಟು ಮಂದಿಗೆ ಇಷ್ಟು ಚಿಂತೆ ಹತ್ತದಂದ್ರೆ ಧಾರಾವಾಹಿ ನಡೆದಿದ್ದು ಮುಂಜಾನೆ ಬೆಳತಾನೆ ಇವ್ರು ರಿಪೀಟ್ ಮಾಡ್ತಿರ್ತಾರೆ. ಇವ್ರು ಮುಂಜಾನೆ ಎದ್ದು ಕೂಡಲೇ ನೋಡ್ಬೇಕು. ಆ ಮುಂಜಾನೆ ಕಸ ಹೊಡಿ ಮುಂದೂ ಮಾತಾಡೋದ, ರಂಗೋಲಿ ಹಾಕೋ ಮುಂದೆ ಮಾತಾಡೋದ, ಚರಗಿ ತಗೊಂಡು ಹೋದಾಗೂ ಮಾತಾಡೋದ. ಮನುಷ್ಯನಿಗೆ ಎಷ್ಟು ಮಟ್ಟಿಗೆ ಇವತ್ತು ಮಾಧ್ಯಮಗಳು ಮನಸ್ಸನ್ನ ಕೆಡ್ಸಾಕತ್ತಾವು ಅಂತಂದ್ರ, ನಿನ್ನೆ ನಡೆದಿದ್ದು ಇವತ್ತು ಹೇಳಬೇಕ್ರಿ ಇವ್ರಿಗೆ. ಈ ಸಂಜಾಗನ ಮಠ ಬೇಡ, ಗುಡಿ ಬೇಡ, ಪುರಾಣ ಬೇಡ, ಪುಣ್ಯ ಕಥೆ ಬೇಡ, ಪುಟ್ಟಕ್ಕನ ಮಕ್ಕಳು ಬೇಕು ಧಾರಾವಾಹಿ ನೋಡ. ಅದನ್ನ ಹಚ್ಚಿರಿ ಮೊದಲು ನೋಡೋದು. ಆಮೇಲೆ ಈಗ ನಮ್ಗೆ ಸ್ವಾಮಿಗಳಿಗೆಲ್ಲ ಸಂಜೆಗೆ ಭಕ್ತರ ಮನೆಗೆ ಹೋಗಕ್ಕೆ ಹೆದರಿಕೆ ಬರಾಕತ್ತೇವ. ಅಜ್ಜಾರ ಪುಟ್ಟಕ್ಕನ ಮಕ್ಕಳು ಮುಗದ ಮೇಲೆ ಬರ್ರಿ ಅನ್ನೋರು ಭಾಳ ಮಂದಿ ಆಗ್ಯಾರ. ನಮ್ಗೆ ಅದಕ್ಕೆ ಪರಿಸ್ಥಿತಿ ಹೆಂಗಾಗ್ಯದ ಇವತ್ತು ಅಂದ್ರೆ, ದೂರದರ್ಶನ ಬಂದು ಧರ್ಮ ದರ್ಶನ ದೂರ ಆಗ್ತಾ ಇದೆ. ಧರ್ಮದ ಉಪದೇಶಗಳು ಕಡಿಮೆ ಆಗಕತ್ತಾವ. ಸಂಸ್ಕಾರ, ಸಂಸ್ಕೃತಿ, ಪರಂಪರೆಗಳು ನಾಶ ಆಗ್ತಾ ಇದ್ದಾವ. ಪ್ರೀತಿ ಸಂಬಂಧಗಳ ಬೆಲೆನೇ ಕಳೆದುಕೊಳ್ತಾ ಇದೆ ಇವತ್ತಿನ ವಿದ್ಯಮಾನಗಳನ್ನು ನೋಡಿದಾಗ. ಎಷ್ಟು ವಿಚಿತ್ರ ಪರಂಪರೆಗಳನ್ನು ನಾವು ಆಚರಿಸಕತ್ತೀವಿ ಅಂತಂದ್ರ, ಹಿಂದೆಲ್ಲ ಹುಟ್ಟು ಹಬ್ಬ ಬಂದ್ರ ತಲೆಗೆ ಎಣ್ಣೆ ಹಾಕೊಂಡು ಎರ್ಕೊಂಡು ಹೊಸ ಅರ್ಬಿ ಹಾಕೊಂಡು ಮಠಕ್ಕೆ ಹೋಗಿ ಗುರುಗಳು ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡು ಬರ್ತಿದ್ರು. ಈಗ ಅದು ಹೋಗೈತ್ರಿ. ರಾತ್ರಿ 12 ಗಂಟೆಗೆ ಊರವರೆಗೆ ಹೋಗ್ತೇವೆ ಗಾಡಿ ತಗೊಂಡು, ಬಸ್ ಸ್ಮಶಾನದ ಕಡೆಗೆ ಹೋಗ್ತಾವ್ರಿ. ಅಲ್ಲಿ ಕೇಕ್ ಕತ್ತರಿಸೋದೇನು, ತಲೆ ಮೇಲೆ ಹಾಲು ಸುರ್ಕೊಳ್ಳೋದೇನು, ತಲೆ ಮೇಲೆ ಮೊಟ್ಟಿ ಹೊಡ್ಕೊಳ್ಳೋದೇನು, ಇವರು ಹುಟ್ಟು ಹಬ್ಬ ಹಿಂಗಾಗ್ಯಾವ. ಒಂದಿಷ್ಟು ಮಂದಿ ಹಿಂದೆಲ್ಲ ಹೊಸ ಅರ್ಬಿ ಹಾಕೊಂಡು ಅಜ್ಜನ ಸೇವಾ ಮಾಡೋದು ಅಂತಕ್ಕಂಥ ಪರಂಪರೆ. ಹರಿದ ಬಟ್ಟೆ ಹಾಕೊಳ್ಳೋರು ಯಾರು ಹಾಕೋತಿದ್ರು ಅಂತಂತಂದ್ರೆ, ಬಾಳ ಬಡತನ ಅದಾವಂದ್ರೆ ಅವ್ ಹರಿದಿದ್ದ ಬಟ್ಟೆ ಹಾಕೊಳ್ಳೋದಂದ್ರೆ ಅವ್ ಬಡತನದಾಗ ಅದಾನ ಅಂತ ತಿಳ್ಕೊಳ್ತಿದ್ರು. ಈಗ ಹಂಗಿಲ್ಲ ಕಾಲ. ಎಷ್ಟು ಪ್ಯಾಂಟಿಗೆ ತೂತು ಬಿದ್ದಿರ್ತಾವ ಒಟ್ಟು ಶ್ರೀಮಂತವ ಏನ್ರಿ. ಎಷ್ಟು ತೂತು ಬಿದ್ದು ಪ್ಯಾಂಟ್ ಹಾಕೊಂತಾನಲ್ಲ ಅವ್ ಬಹಳ ದೊಡ್ಡ ಶ್ರೀಮಂತ. ಮೊನ್ನೆ ಹೆಂಗೋ ಒಬ್ಬ ಪುರಾಣದಾಗ ಒಬ್ಬ ಎದ್ದು ಬಂದು ನಮಸ್ಕಾರ ಮಾಡಕ್ಕ, ಅವನ್ ಪ್ಯಾಂಟ್ ನೋಡ್ತೀನಿ ಬರೋಬ್ಬರಿ 36 ತೂತಿದ್ದ ಅವನ್ ಪ್ಯಾಂಟ್ನಾಗ. ನಾನು ಕುಂತ ಎನಿಸಿದೆ, ಅಲ್ಲೋ ಯಾವ ಇಲಿ ಹೆಗ್ಗನ ಕಡ್ದಿದ್ದು ಪ್ಯಾಂಟ್ ಹಾಕೊಂಡು ಬಂದೇನು ಅಂದ್ರೆ ಅವ ಹೇಳ್ತಾನ, ಅಜ್ಜರ ಇಲಿ ಹೆಗ್ಗನ ಕಡ್ದಿದ್ದಲ್ರಿ, ಇದು ಫ್ಯಾಷನ್ ರೀ ಅಂದವ. ಅಂದ್ರೆ ಹರಿದಿದ್ದ ಪ್ಯಾಂಟ್ ಹಾಕೊಂಡ್ರೆ ಫ್ಯಾಷನ್ ಆಗೈತಿ. ಇವರು ಹರಿದಿದ್ದ ಹರಿಬಿ ಹಾಕೊಂಡ್ರ ಫ್ಯಾಷನ್ ಆಗ್ಯದ. ಇನ್ನೊಂದಿಷ್ಟು ಮಂದಿ ಅದಾರಿ ಒಪ್ಪಾರಿ ಬೆತ್ಲ ಬಿಡ್ತಾರ ಇವರು. ಒಬ್ಬ ಹಿಂಗ್ ಒಪ್ಪಾರಿ ಬೆತ್ಲ ಬಿಟ್ಟಿದ್ದ, ಇದ್ಯಾವ ಕಟ್ಟಿಂಗ್ ಒಂದೇನು ಹೆಬ್ಬುಲಿ ಕಟ್ಟಿಂಗ್ ಅಂತ ನಾವ. ಅವನ್ ನೋಡಿದ್ರೆ ಸೊಂಡಿ ಇಲಿ ಇದ್ದಾಗ ನನ್ನ ಮಗ ಬಿಟ್ಟಾರೆ ಹೆಬ್ಬುಲಿ ಕಟ್ಟಿಂಗ್ ಬಿಟ್ಟ, ದಿಮಾಕ್ ಮಾಡ್ಕೋತ ಅಡ್ಡಾಡಕಂತ. ಅಂದ್ರೆ ಇವತ್ತೆಲ್ಲ ಹರಿದಿರುವ ಬಟ್ಟೆಗಳನ್ನ ಹಾಕೊಂಡು ಫ್ಯಾಷನ್ ಮಾಡ್ತಕ್ಕಂಥ ಯುಗದೊಳಗ ಇವತ್ತು ರಬಕವಿ ಗುರು ದೇವ ಬ್ರಹ್ಮಾನಂದ ಆಶ್ರಮ ಏನು ಕಲ್ಸದ ಅಂದ್ರ, ಹರಿದ ಅರ್ಬಿ ಹಾಕೊಂಡು ಫ್ಯಾಷನ್ ಮಾಡುವಂತ ಯುವಕರಿಲ್ಲ, ಹಣ್ಣಿ ಮೇಲೆ ವಿಭೂತಿ ಹಚ್ಚಿಕೊಂಡು ಕಸ ಹೊಡಿತಕ್ಕಂಥ ಯುವಕರಿಲ್ಲ ಅದಾರ ಅಂದ್ರೆ ರಬಕವಿ ಮಠದೊಳಗೆ ಅದಾರ ಅಂತಕ್ಕಂಥ. ಇದು ಮಠ ಕಲಿಸ್ತಕ್ಕಂಥ ಸಂಸ್ಕಾರದ ಕೆಲಸ. ಇವತ್ತು ಮಠಮಾನ್ಯಗಳು ಮಾಡತಕ್ಕಂಥ ಕೆಲಸ ಏನು ಅಂದ್ರೆ, ಭಕ್ತರ ಮೌಢ್ಯವನ್ನ ಕಳೆದು ಧರ್ಮದ ದಾರಿಯನ್ನು ತೋರಿಸ್ತಕ್ಕಂಥದ್ದು. ಅಂತ ಕೆಲಸವನ್ನ ಇವತ್ತು ಬ್ರಹ್ಮಾನಂದ ಮಠ ಈ ಭಾಗದೊಳಗೆ ಮಾಡ್ತಾ ಇದೆ. ಅದನ್ನೆಲ್ಲ ನೋಡ್ತಕ್ಕಂಥದ್ದು, ಕಾಣ್ತಕ್ಕಂಥದ್ದು ನಮ್ಮ ಸುದೇವ. ಯಾವುದೋ ಒಂದು ವಿದ್ಯೆಯನ್ನ ಕಲಿಸ್ಲಿಕ್ಕೆ ಹೋಗಿ ಧರ್ಮಸ್ಥಳ ಸಂಘದಾಗ ಸಾಲ ಮಾಡಿಕೊಂಡು ತಾನು ಉಪವಾಸ ಇದ್ದು ಮಕ್ಕಳಿಗೆಲ್ಲ ನನ್ನ ಮಗ ಬಿಸಿ ರೊಟ್ಟಿನ ಉಣ್ಲಿ, ಬಿಸಿ ಅನ್ನನ ಉಣ್ಲಿ ಅಂತೇಳಿ ತುಪ್ಪ ಹಾಕಿ ಉಣಿಸಿ ಇಂಗ್ಲಿಷ್ ಮೀಡಿಯಂ ಸ್ಕೂಲಿಗೆ ಅಡ್ಮಿಷನ್ ಮಾಡಿ ಅವನಿಗೆ PUCನೋ ಡಿಗ್ರಿನೋ ಓದಿಸಿ ಅವನಿಗೆ ದೊಡ್ಡ ನೌಕರಿ ಕೊಡಿಸ್ತಾಳ. ಈ ಮಗ ನೌಕರಿ ತಗೊಂಡು ಬೆಂಗಳೂರಾಗ ಮನೆ ಹಿಡಿದು ಅಲ್ಲೇ ಹುಡುಗಿ ನೋಡಿ ಮದುವೆ ಆಗ್ತಾನೆ. ಆಮೇಲೆ ಇಲ್ಲಿ ಹಡದ ತಾಯಿ ನೋಡ್ತಕ್ಕಂಥ ಮನಸ್ಥಿತಿ ಇಲ್ಲ. ದೊಡ್ಡ ಮನೆ ಕಟ್ಟಿಸ್ತಾನ, ಹೆಂಡತಿಗೆ ಚಲೋ ಬಂಗಾರ ಕೊಡಿಸ್ತಾನ, ರೇಷ್ಮೆ ಸೀರೆ ಕೊಡಿಸ್ತಾನ, ಮನಿ ದೊಡ್ಡ ಕಿಮ್ಮತ್ತಿನ ಕಟ್ಟಿಸ್ತಾನ, ತನಗೆ ಕಾರ್ ತಗೊಂಡು ಅಡ್ಡಾಡ್ತಾನ. ಮನಿ ಕಾವಲು ಕಾಯಕ್ 10-20 ಲಕ್ಷ ಕಿಮ್ಮತ್ತಿನ ನಾಯಿ ಸಾಕ್ತಾನೆ ಮನೆ ಮುಂದೆ. ಏನ್ರಿವಾ, ಒಬ್ಬ ವಿದ್ಯಾವಂತ ಮಗ ಮನಿ ಮುಂದ 10-20 ಲಕ್ಷದ ಕಿಮ್ಮತ್ತಿನ ನಾಯಿ ಸಾಕೋದು ಗೊತ್ತದ, ಆದ್ರೆ 9 ತಿಂಗಳು ಹೊತ್ತು ಹೆತ್ತಂತ ತಾಯಿ ಸಾಕ್ತಕ್ಕಂಥ ಮನಸ್ಥಿತಿ ಇವತ್ತು ಮಕ್ಕಳಿಗೆ ಕಡಿಮೆ ಆಗ್ತದೆ ಅಂತಕ್ಕಂಥದ್ದು. ಅದಕ್ಕ ನಾಯಿ ಸಾಕೋದು ದೊಡ್ಡದಲ್ಲ, ಹಡದ ತಾಯಿನೂ ಸಾಕೋದು ಬಹಳ ದೊಡ್ಡದಾಗ್ತದೆ ಇವತ್ತಿನ ಸಮಾಜದಲ್ಲಿ. ಆ ನಿಟ್ಟಿನೊಳಗೆ ಇವತ್ತೆಲ್ಲ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗ್ತಾ ಇದಾವ ಅಂತಂದ್ರ, ಆಸ್ತಿ
ಆಸ್ತಿಗಾಗಿ ತಂದೆ ತಾಯಿಗಳನ್ನ ಕೊಲ್ತಕ್ಕಂಥ ಪರಿಸ್ಥಿತಿ ಬಂದಾವ. ಆಸ್ತಿಗಾಗಿ ಅಣ್ಣ ತಮ್ಮಂದ್ರು ಜಗಳಾಡ್ತಕ್ಕಂಥ ಪರಿಸ್ಥಿತಿಗಳು ಬಂದಾವ. ಹಣ್ಣುಗಳು ವಿಷ ಹಾಕಿ ಕೊಲ್ಲುವಂಥದ್ದು ಎಷ್ಟೋ ಟಿವಿಗಳಲ್ಲಿ ಮಾಧ್ಯಮಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಯಾಕೆ ಈ ವ್ಯವಸ್ಥೆ ಆಗ್ಯದ ಅಂದ್ರೆ ಬಾಲ್ಯದೊಳಗೆ ಕೊಡುವಂತ ಶಿಕ್ಷಣ ನಾವು ಸರಿಯಾಗಿ ಮಕ್ಕಳಿಗೆ ಕೊಡ್ತಾ ಇಲ್ಲ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಕಾಣು ಅಂತ ಹೇಳ್ಯಾರ ದೊಡ್ಡವರು. ತಾಯಿಯೇ ಮೊದಲ ಗುರು, ಮನೆಯ ಮೊದಲ ಪಾಠಶಾಲೆ ಅಂತ ಹೇಳ್ಯಾರ. ಆದ್ರ ಅವ ಪಾಠಶಾಲೆ ಆಗುವಲ್ಲ, ಪಡಸಾಲೆ ಆಗ್ಯಾವು. ಬರೇ ಅವ್ರ ಮನೆ ಸುದ್ದಿ ಇವ್ರ ಮನೆ ಸುದ್ದಿ ಮಾತಾಡ್ಕೊತ್ಕೊಂಡ್ರು ಪಡಸಾಲೆ ಆಗ್ಯಾವು. ಎಷ್ಟು ನಾವು ಮಕ್ಕಳನ್ನ ನಾವ ಹಾಳು ಮಾಡ್ತೀವಿ ಅಂತಂದ್ರ ಅವ್ರಂತ ಕಲಿಸಿದವ್ರು ಇವರೇ ಕಲಿಸಿರ್ತಾರ. ಮಕ್ಕಳು ಅಪ್ಪ ಊರಾಗ ಸಾಲ ಮಾಡಿರ್ತಾನ, ಸಾಲಗಾರ ಮನೆಗೆ ಬಂದು ಕೇಳಿದಾಗ ಮಗಗೆ ಹೇಳಿ ಕಳಿಸ್ತಾನ. ಅಪ್ಪ ಏನಂತ, ಗೌಡ್ರು ಬಂದಾರ, ನಾ ಮನ್ಯಾಗ ಅದೀನಿ ಅಂದ್ರೆ ಇಲ್ಲ ಅಂತ ಹೇಳಿ ಹೋಗಂತ ಕಳಿಸ್ತಾನೆ. ಯಾರು ಕಳಿಸ್ತಾರೆ ಇದನ್ನ? ಅಪ್ಪ ಹೇಳಿ ಕಳಿಸ್ತಾನೆ. ಯಾರ ಕಡೆ? ಮಗನ ಕಡೆ. ಅವಾಗ ಗಂಡನ ಕಿಶದಾಗಿನ ರೊಕ್ಕ ಬೇಕಾಗಿರ್ತಾವ. ನೋಡ್ರಿ ನಿಮ್ಮ ಅಪ್ಪ ಜಳಕಕ್ಕೆ ಹೋಗ್ಯಾನ ನೋಡಪ್ಪ ಮಗನ ಅಂತಾಳ. ಹೋಗ್ತಾನೆ, ಹೂ ಮಮ್ಮಿ ಹೋಗ್ಯಾನ ಪಪ್ಪ ಜಳಕಕ್ಕೆ. ಹಂಗಾರೆ ಕಿಶದಾಗ ಎಷ್ಟು ರೊಕ್ಕ ತಕೊಂಡ್ ಬಾ. ಯಾರು ಕಲಿಸಿದ್ರ ಹಂಗಾರ ತುಡುಗ್ ಮಾಡೋದು? ನೀವ ಸುಳ್ಳು ಹೇಳೋದು ಕಲ್ಸೋರು ನೀವು, ಕಳ್ತನ ಮಾಡೋದು ಕಲ್ಸೋರು ನೀವು. ನಿಮ್ಮ ಸ್ವಾರ್ಥಕ್ಕಾಗಿ ಮಕ್ಕಳ ಭವಿಷ್ಯವನ್ನ ಹಾಳು ಮಾಡಿ ದೊಡ್ಡವರಾದ್ಮೇಲೆ ನನ್ನ ಮಗ ನನ್ನ ಮಾತು ಕೇಳುವಲ್ರಿ ಅಜ್ಜಾರ, ನನ್ನ ಮಗ ಏನ್ ಮಾಡ್ಬೇಕು ನಾವು ತಗೊಂಡು ಮತ್ ನಮ್ ಕಡೆ ಬರ್ತಾರೆ, ನಿಂಬೆಹಣ್ಣು ಮಾಡ್ಕೊಡ್ರಿ ಅಂತ. ಅದಕ್ಕ ದೊಡ್ಡವರಾದ್ಮೇಲೆ ಮಗ ಮಾತು ಕೇಳವಲ್ಲ ಅಂತ ನಿಂಬೆಹಣ್ಣೆಲ್ಲ ಕುಂಬಳಕಾಯಿ ಮಾಡಿದ್ರು ನಡೆಯಂಗಿಲ್ಲವ. ಅದಕ್ಕೆ ಗಿಡವಾಗಿ ಬಗ್ಗದ್ದು ನೋಡಿ ಗೊತ್ತಾಯ್ತು ನೋಡಿ ನಿಮಗೆ. ಅದಕ್ಕೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ. ಸಣ್ಣದಿದ್ದಾಗ ಬಗ್ಗಿಸ್ರಿ ಅದನ್ನ. ಬಹಳ ಮಂದಿ ಹಿಂಗೆಲ್ಲ ಗುರುಗಳನ್ನ ಮಠಗಳಿಗೆ ಮಕ್ಕಳನ್ನ ಕರ್ಕೊಂಡು ಹೋಗ್ತಿದ್ರು. ಅವು ನಮಸ್ಕಾರ ಮಾಡಕ್ ಒಲ್ಲಂದ್ರು ಕುತ್ತಿಗೆ ಕೈ ಹಾಕಿ ತಲೆ ಬಗ್ಗಿಸಿ ನಮಸ್ಕಾರ ಮಾಡಿಸ್ತಿದ್ರು. ಯಾಕ? ತಮ್ಮ ಈಗ ಸಣ್ಣ ವಯಸ್ಸಿನ ಗುರುಗಳಿಗೆ ನೀವು ಬಾಗೋದು ಕಲಿತಂದ್ರ ಮುಂದೆ ಜಗತ್ತು ನಿನಗೆ ಬಾಗೋದು ಕಲಿತೈತೋ, ಅದಕ್ಕೆ ಬಾಗು ಅನ್ನುವಂಥ ಪಾಠವನ್ನು ಹಿರಿಯರು ಕಲಿಸ್ತಿದ್ರು ಮಕ್ಕಳಿಗೆ. ಅಷ್ಟ ಅಲ್ಲದೆ ಕೈಯೇ 5 ರೂಪಾಯಿ 10 ರೂಪಾಯಿ ರೊಕ್ಕ ಕೊಟ್ಟು ನಮಸ್ಕಾರ ಮಾಡಂತಿದ್ರು. ಮಕ್ಕಳ ಕೈ ಕೊಡ್ತಿದ್ರು, ತಗೋ ಮುತ್ತರ ಕೊಟ್ಟು ನಮಸ್ಕಾರ ಮಾಡ. ಯಾಕೆ ಮಕ್ಕಳ ಕೈಯಿಂದನೇ ಕೊಡಿಸ್ತಿದ್ರು ಅಂದ್ರ ಸಣ್ಣ ವಯಸ್ಸಿನ ಕೊಡೋದು ಕಲಿತಂದ್ರ ಮುಂದೆ ದೊಡ್ಡವಾದ್ಮೇಲೆ ಕೊಡೋದನ್ನೇ ಕಲಿತಮ್ಮ. ಡೇಬಲ್ಗೊಳಗೆ ಕೈ ಹಾಕಿ ಬೇಡೋದು ಕಲಿಬೇಡ ಅಂತ ಕಲಿಸ್ತಿದ್ರು. ಈಗ ನಾವೇನ್ ಕಲ್ಸಕತ್ತೀವಿ? ಬಗಲಾಗ ಎತ್ಕೊಂಡಿರ್ತಾಳವ, ನೋಡಲ್ಲಿ ಅಕ್ಕಿ ಮಾಡೋದು ಅಜ್ಜಾರು ಹೊಂಟಾವ, ನೋಡು ಟಾಟಾ ಮಾಡಿ ಟಾಟಾ. ನಾವು ಟಾಟಾ ಮಾಡಿದ ನಾವು ಬಿರ್ಲಾ ಅಲ್ಲಿ ಗಾಡಿ ಹಾಕೊಳ್ತೇವೆ. ಇನ್ನೊಂದಿಷ್ಟು ಮಂದಿ ಅವುಗಳು ಅದಾರ ನೋಡಲ್ಲಿ. ನಿಮ್ ಸಾದ್ರತ್ ಬಂದ ನೋಡುವ, ಮೂಗ್ ಮುರಿ ನೋಡು, ನತ್ತಿಗೆ ಹೆಂಗ್ ಮೂಗ್ ಮುರಿತಿ ಯವ್ವ, ಎಡ್ ಚಂದ ಮುರಿತ ಮೂಗ್ ನನ್ ಬಂಗ. ಈ ಮೂಗು ಮುರಿದ ತಾಟಲ್ಲಿ ಇನ್ನೊಂದಿಷ್ಟು ಮಂದಿ ಅದಾರ ನೋಡಲ್ಲಿ. ನಿಮ್ ಸಾದ್ರ ಮಾವು ಬಂದ ನೋಡು, ಕುಂಡಿ ಮಲು ಜಾಡಿಸ್ ಮಾವು ನಗಕತ್ತಿರಂದ್ರೆ ನೀವು ಮಾಡಿದ್ ಕಾಣ್ತೈತಿ ಮನೆಯಾಗಿದ್ರಿ ಬಾಡಿ ಇಲ್ಲಲ್ಲ. ಯವ್ವ ಈಗ ಸಾದ್ರತ್ತಿಗೆ ಮೂಗು ಮುರಿ ಸಾದ್ರ ಮಾವು ಜಾಡಿಸೋದಿ ಅಂದ್ರೆ ನಾಳೆ ಹೆಂಡತಿ ಮಾತು ಕೇಳಿ ಮೊದಲು ಒದಿದ್ ನಿನ್ನ ಒದಿತಾನ ಮೊದಲು. ಅದಕ್ಕಾಗಿ ಮಾಡಿದ್ದನ್ನು ನೋಡಿ, ಇದು ಗೊತ್ತೈತಿ ನಿಮ್ಗೆ. ಅದಕ್ಕಾಗಿ ಏನನ್ನ ಮಾಡಿರ್ತೀವೋ ಅದನ್ನ ಅನುಭವಿಸಿ ಹೋಗೋದಲ್ಲ. ಅದಕ್ಕ 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯ ಜನ್ಮಕ್ಕೆ ನಾವು ಬಂದೀವಿ, ಶ್ರೇಷ್ಠ ಜನ್ಮಕ್ಕೆ ಬಂದೀವಿ. ಈ ಮನುಷ್ಯ ಜನ್ಮವನ್ನು ಮಹಾದೇವನ ಜನ್ಮವನ್ನಾಗಿ ಮಾಡ್ಕೊಂಡು ಹೋಗಬೇಕಾದ್ರೆ ಯಾರು ಗುರು ಬ್ರಹ್ಮಾನಂದರ ಪಾದ ಹಿಡಿತಾರಲ್ಲ ಅವರ ಬದುಕು ಮಹಾದೇವನ ಬದುಕಾಗ್ತದೆ ಅಂತಕ್ಕಂಥದ್ದನ್ನ ತಾವೆಲ್ಲ ತಿಳ್ಕೊಳ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಪರಮ ಪೂಜ್ಯರಾಗಿರ್ತಕ್ಕಂಥ ಗುರುಸಿದ್ಧ ಮಹಾಸ್ವಾಮಿಗಳು ಇಲ್ಲೆಲ್ಲ ಭಕ್ತಿಯ ಪರವಶವನ್ನು ಬಿತ್ತಿದ್ದಾರೆ. ಭಕ್ತರನ್ನು ಕಟ್ಟುವಂತ ಕೆಲಸ ಮಾಡಿದ್ದಾರೆ. ಎಷ್ಟು ಭವ್ಯವಾಗಿರ್ತಕ್ಕಂಥ ಮಠ ಕಟ್ಟಿ, ಎಷ್ಟು ಶಿಸ್ತು ಸ್ವಚ್ಛತೆ, ಅದನ್ನ ನೋಡಿ ಕಲಿಬೇಕು ಗುರುಸಿದ್ಧ ಮಹಾಸ್ವಾಮಿಗಳು ಮಾಡ್ತಕ್ಕಂಥ ಕೆಲಸವನ್ನ. ಆ ನಿಟ್ಟಿನಲ್ಲಿ ವೇದಿಕೆ ಮೇಲೆ ಹುಕ್ಕೇರಿ ಮಠದ ಪರಮ ಪೂಜ್ಯರಿದ್ದಾರೆ. ಈಗ ತಾನೇ ನಮ್ಮ ಹುಲಿಯ ಮಠದ ಪರಮ ಪೂಜ್ಯರು ಕೂಡ ದಯಮಾಡಿಸ್ತಾ ಇದ್ದಾರೆ. ಅವರೆಲ್ಲರ ಮಾತುಗಳನ್ನು ಕೇಳತಕ್ಕಂಥದ್ದೇ ನಮ್ಮೆಲ್ಲರ ಸೌಭಾಗ್ಯ ಅನ್ನುವಂಥ ಮಾತನ್ನು ತಿಳಿಸ್ತಾ, ತಾಯಂದ್ರೆ ಮಕ್ಕಳಿಗೆ ಆಸ್ತಿ ಮಾಡುವ ಬದಲಿಗೆ ಮಕ್ಕಳನ್ನೇ ಈ ಸಮಾಜಕ್ಕೆ ಆಸ್ತಿಯನ್ನಾಗಿ ಮಾಡ್ರಿ ಅನ್ನುವಂಥ ಮಾತನ್ನು ತಿಳಿಸ್ತಾ, ಮಕರ ಸಂಕ್ರಾಂತಿ ಭೂಮಿ ತನ್ನ ಕಕ್ಷವನ್ನ ತನ್ನ ಸುತ್ತುತ್ತಾ ಸೂರ್ಯನನ್ನ ಸುತ್ತುತ್ತದೆ. ಇವತ್ತು ತನ್ನ ಸುತ್ತುವಿಕೆಯ ವಿರುದ್ಧವಾಗಿ ಮತ್ತೆ ಪ್ರಾರಂಭ ಮಾಡ್ತದೆ. ಮಕರ ಸಂಕ್ರಾಂತಿ ಅಂತಂದ್ರೆ ಭೂಮಿ ತನ್ನ ಕಕ್ಷದ ವಿರುದ್ಧವಾಗಿ ತನ್ನ ಒಂದು 365 ದಿನದ ಒಂದು ಪೂರ್ಣ ವರ್ಷವನ್ನು ಮುಗಿಸಿ
ಭೂಮಿ ತನ್ನನ್ನ ತಾನು ಸುತ್ತುತ್ತಾ ಯಾರನ್ನ ಸುತ್ತುತ್ತದೆ ಹೇಳಿ ನೋಡೋಣ, ಸೂರ್ಯನನ್ನ ಸುತ್ತುತ್ತದೆ. ಸೌರ ಮಂಡಲದೊಳಗ ಭೂಮಿ ಸೂರ್ಯನನ್ನ ಸುತ್ತುತ್ತಾ ಇವತ್ತು ತನ್ನ ವಿರುದ್ಧ ದಿಕ್ಕನ್ನ ತಾನು ಚಲಿಸ್ತಕ್ಕಂಥ ದಿಕ್ಕನ್ನ ಬದಲಿಸ್ತಕ್ಕಂಥದ್ದೇ ಮಕರ ಸಂಕ್ರಾಂತಿಯ ಶುಭಗಳಿಗೆ. ಸೂರ್ಯ ಯಾವ ರೀತಿ ತನ್ನ ಸುತ್ತುವಂತ ಭೂಮಿಯ ಕಕ್ಷೆಯನ್ನು ತಿರುಗಿಸಿ ಇವತ್ತು ತನ್ನ ವಿರುದ್ಧ ದಿಕ್ಕಿನೊಳಗೆ ಭೂಮಿ ಹೆಂಗೆ ತಿರುಗಾಕತ್ತದ, ಹಂಗೆ ಬ್ರಹ್ಮಾನಂದ ಆಶ್ರಮದಲ್ಲಿ ಬದುಕ್ತಕ್ಕಂಥ ನಿಂತಿರ್ತಕ್ಕಂಥ ಎಲ್ಲ ಭಕ್ತರ ಬದುಕು ಇಷ್ಟು ದಿನ ಕಷ್ಟದಿಂದ ಸುತ್ತುತ್ತಾ ಇತ್ತು. ಈ ಮಕರ ಸಂಕ್ರಮಣದಿಂದ ವಿರುದ್ಧ ದುಃಖದ ದಾರಿ ಆ ಬ್ರಹ್ಮಾನಂದ ಗುರುವಿನ ಪಾದಕ್ಕೆ ಅರಿಕೆಯನ್ನು ಮಾಡ್ಕೊಳ್ತಾ ಇವತ್ತ ದೂರದ ಹಾವೇರಿಯಿಂದ ನಮ್ಮನ್ನು ಕೂಡ ಪ್ರೀತಿಯಿಂದ ಬರಮಾಡಿಕೊಂಡು ಪರಮ ಪೂಜ್ಯರಾಗಿರ್ತಕ್ಕಂಥ ಗುರುಸಿದ್ಧ ಮಹಾಸ್ವಾಮಿಗಳು, ಜ್ಞಾನಿಗಳು, ಅನುಭಾವಿಗಳು, ಸುಮಾರು 8 ಮಠಕ್ಕೆ ಪೂಜ್ಯರಾದರೂ ಕೂಡ ಎಲ್ಲಿಯೂ ಕೂಡ ನಾನು ದೊಡ್ಡ ಮಠದ ಸ್ವಾಮಿ ಅನ್ನುವ ಭಾವನೆ ಇಲ್ಲದೇನೆ ಎಲ್ಲರನ್ನ ಅಪ್ಪಗೊಳ್ತಕ್ಕಂತಹ ಸರಳ ಸಜ್ಜನಿಕೆಯ ಪರಮ ಪೂಜ್ಯರನ್ನ ಪಡೆದಂತಹ ರಬಕವಿ ಭಕ್ತರೇ ನೀವೆಲ್ಲ ಪುಣ್ಯವಂತರು ಅನ್ನುವಂಥ ಮಾತು. ಅಂತ ಗುರುಸಿದ್ಧ ಮಹಾಸ್ವಾಮಿಗಳು ತಮ್ಮ ಪ್ರೀತಿಯ ಒಂದು ಸಂಬಂಧದಿಂದ ಎಲ್ಲರನ್ನ ಅಪ್ಪಿಕೊಳ್ಳತಕ್ಕಂಥದ್ದು. ಅದಕ್ಕೆ ಹಾನಗಲ್ ಕುಮಾರಶಿವಗಳು ಹೇಳ್ತಾರೆ, ಸ್ವಾಮಿ ಸ್ಥಾವರಕ್ಕೆ ಒಡೆಯನಲ್ಲ, ಸಮಾಜದ ಅತ್ಯಂತ ನಿಷ್ಠಾವಂತ ಸೇವಕ ಅನ್ನುವಂಥ ಮಾತು. ಬಹುಶಃ ಅಂತಹ ಸೇವಕರಾಗಿ ಇವತ್ತು ಬ್ರಹ್ಮಾನಂದ ಪರಮ ಪೂಜ್ಯರು ನನಗೆ ಕೇಳಿದಾಗ ಬಹಳ ಸಂತೋಷ ಆಯ್ತು. ರಘುಕವಿ ಭಕ್ತರು ಕೇಳ್ತಾರಂತ ಬ್ರಹ್ಮಾನಂದ ಅಪ್ಪಗಳಿಗೆ, ಅಪ್ಪೋರ ಮತ್ತೆ ನೀವಂತರೂ ಇಲ್ಲಿ ಉಳಿಯಂಗಿಲ್ಲ ಅಂತೀರಿ, ನಿಮ್ದೊಂದು ಕುರು ಏನಾರು ಬೇಕಲ್ರಿಪ್ಪ ಅಂತ ಕೇಳಿದಾಗ ಅವಾಗ ಬ್ರಹ್ಮಾನಂದ ಅಪ್ಪಗಳು ಏನ್ ಕೊಡಬೇಕಪ್ಪ ನಿಮ್ಗೆ, ಏನಾರು ನಿಮ್ದೊಂದು ಕುರು ಕೊಡ್ರಿ ಅಂದಾಗ ಆ ಕ್ಷಣಕ್ಕ ಭಕ್ತರಿಗೆ ಹಲ್ಲನ್ನು ಕಿತ್ತು ಕೊಡ್ತಾರಂತ, ನಿನ್ನ ಬದುಕು ಬೆಲ್ಲದಂಗಾಗ್ಲಿ ಅಂತ ಹೇಳಿ ಆ ಹಲ್ಲು ಇವತ್ತು ಆ ಗದ್ದಿಗೆ ಒಳಗೆ ಕುಂತು ನಮ್ಮೆಲ್ಲರ ಬದುಕು ಬೆಲ್ಲದಂಕಾಗಿ ಮಾಡುವಂತ ಶಕ್ತಿ ಆ ಗದ್ದಿಗೆಗಿದೆ. ಇವತ್ತು ಬ್ರಹ್ಮಾನಂದ ಪರಮ ಪೂಜ್ಯರ ಸ್ವರೂಪಿಗಳೇ ಆಗಿರ್ತಕ್ಕಂಥ ಗುರುಸಿದ್ಧ ಮಹಾಸ್ವಾಮಿಗಳು ಬ್ರಹ್ಮಾನಂದ ಮಹಾಸ್ವಾಮಿಗಳು ಹಾಕಿದ ದಾರಿಯಲ್ಲಿ ನಡೀತಾ ಇದ್ದಾರೆ. ಹೇಳ್ತಾರೆ GS ಶಿವರುದ್ರಪ್ಪನವರು ಒಂದು ಮಾತು ಹೇಳ್ತಾರೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣಿನ ಗುಡಿಯೊಳಗೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣಿನ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆ ನಮ್ಮೊಳಗೆ ಅನ್ನುವ ಹಾಗೆ ಬಹುಶಃ ಎಲ್ಲೆಲ್ಲೋ ನಾವು ಹುಡುಕೊಂತ ಹೋಗ್ತೀವಿ. ಅಲ್ಲದಾನ ದೇವರು, ಇಲ್ಲದಾನ ದೇವರು ಎಲ್ಲೂ ಇಲ್ಲ. ರಬಕವಿಯ ಬ್ರಹ್ಮಾನಂದ ಗದ್ದಿಗೆ ಒಳಗದಾನ, ಅವರೊಳಗೆ ನಮ್ಮನ್ನು ನಾವು ಅರ್ಪಣೆ ಮಾಡ್ಕೊಂಡು ಬಿಟ್ರ ಎಲ್ಲವನ್ನು ಕೊಡುವಂತ ಶಕ್ತಿ ಆ ಬ್ರಹ್ಮಾನಂದ ಗುರುಗಳಿಗಿದೆ. ಅದಕ್ಕಾಗಿ ಹೇಳ್ತಾರೆ, ಎತ್ತಲಿ ಗಿಡ ಮದ್ದಲ್ಲ ಅಂದಂಗ ಅಲ್ಲಿ ಹೋಗಿ ಗುರುವಿನನ್ನು ಹುಡುಕ್ತೀನಿ, ಇಲ್ಲಿ ಹೋಗಿ ಗುರುವಿನನ್ನು ಹುಡುಕ್ತೀನಿ ಅಂತಕ್ಕಂಥದ್ದು. ನೀವೆಲ್ಲ ರಬಕವಿ ಭಕ್ತರು ಬಹಳ ಪುಣ್ಯ ಮಾಡಿರಿ. ಅಂತ ಮಹಾ ತಪಸ್ವಿಗಳಾಗಿರ್ತಕ್ಕಂಥ ಬ್ರಹ್ಮಾನಂದರನ್ನ ಪಡೆದಂತ ರಬಕವಿ ಭಕ್ತರೇ ಪುಣ್ಯವಂತರು. ಅಂತ ಒಂದು ವ್ಯವಸ್ಥೆ ಒಳಗ ನಿಮ್ಮೆಲ್ಲರ ಬದುಕು ಬೆಳಕಾಗಲಿ. ತುಳಿದು ಬದುಕುವುದಕ್ಕಿಂತ ತಿಳಿದು ಬದುಕು ಅಂತ ಹೇಳ್ಯಾರೆ. ನಾವ್ ಇನ್ನೊಬ್ಬರನ್ನ ತುಳಿದು ಬದುಕೋದು ಬೇಡ, ನಮ್ಮ ಬದುಕು ತಿಳಿದು ಬದುಕುವಂತ ಬದುಕಾಗ್ಲಿ, ಇನ್ನೊಬ್ಬರಿಗೆ ಆದರ್ಶದ ಬದುಕಾಗ್ಲಿ. ಬಹಳ ದೊಡ್ಡವರು ಯಾವಾಗ ಆಗ್ತಾರ ಅಂತಂದ್ರ ದೊಡ್ಡ ಮನಿ ಕಟ್ಟಿಸಿದವರು ದೊಡ್ಡವರಲ್ಲ, ದೊಡ್ಡ ಕಾಯಿ ಇಟ್ಟವರು ದೊಡ್ಡವರಲ್ಲ. ಯಾರು ನಿಜವಾಗ್ಲೂ ದೊಡ್ಡವರು ಅಂತಂದ್ರ ಯಾರು ಹಸದ್ ಬಂದಾರ ಅವ್ರಿಗೊಂದು ತುತ್ತು ಅನ್ನ ಹಾಕ್ತಾರಲ್ಲ ಅವರು ನಿಜವಾಗ್ಲೂ ದೊಡ್ಡವ್ರು ಆಗ್ತಾರೆ. ಯಾರು ಕಣ್ಣೀರು ಹಾಕ್ತಾರ ಅವ್ರು ಕಣ್ಣೀರು ಒರೆಸ್ತಾರಲ್ಲ ಅವರು ನಿಜವಾಗ್ಲೂ ದೊಡ್ಡವ್ರು ಆಗ್ತಾರೆ. ಅಂತಹ ದೊಡ್ಡ ಮನಸ್ಥಿತಿ ನಿಮ್ಮೆಲ್ಲರಿಗೂ ಆ ಭಗವಂತ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ತಾ, ಬಹುಶಃ ತಕ್ಕಡಿ ಕಡೆ ಜಾಸ್ತಿ ಅದ ರೀ. ನಮ್ಮನ್ನ ನಡಬರ್ ಕುಂಡ್ರಶಾರಿಲ್ಲಿ ಹಿಂಗ ಕೈಯಾಗ ಗುರುಸಿದ್ಧ ಅಜ್ಜರ್ ತಕ್ಕಡಿ ಕೊಟ್ಟಾರ. ಆ ತಕ್ಕಡಿಯಾಗ ಬಲಕ್ಕಿಂತ ಎಡಕ್ಕ ತೂಕ ಜಾಸ್ತಿ ಬರಾಕತ್ತದ. ಯಾಕಂದ್ರೆ ನಿಂಬದ ಸಂಖ್ಯೆ ಜಾಸ್ತಿ ಅದೇವ. ಅದ್ರಾಗ ಎಷ್ಟು ಚಂದ ನಮ್ಮ ಅವುಗಳು ತಯಾರಾಗಿ ಬಂದಾರ ಅಂದ್ರ ಸಾಕ್ಷಾತ್ ಗುಡ್ಡಾಪುರ ದಾನಮ್ಮ ದೇವಿನ ಇಲ್ಲಿ ಬಂದಾಳೆ ಅನ್ನುವಷ್ಟು ಮಟ್ಟಿಗೆ ಎಲ್ಲ ತಾಯಂದ್ರು ಒಂದ ತರದ ಸೇರಿ ಉಟ್ಕೊಂಡು ಈ ಕಾರ್ಯಕ್ರಮಕ್ಕೆ ಒಂದು ಸೊಬಗನ್ನ ತಂದು ಕೊಟ್ಟಿದ್ದಾರೆ. ಮತ್ತೆ ತೂಕ ಜಾಸ್ತಿ ಐತಂದ್ರೆ ಅವ್ರದ ನಡೆದೈತ್ರಿ, ಈಗ ನಿಮ್ಮದೇನು ನಡೆದಿಲ್ಲ. ಈಗ ಆಧಾರ್ ಕಾರ್ಡ್ ಅವರ ನಡೆದವ. ಈಗ ಮತ್ತೆ 2,000 ಅವ್ರಿಗೆ ಬರಾಗತ್ತ. ನಿಮ್ಮ ಅಕೌಂಟಿಗೆ ನೋಡಕ್ ಹೋಗ್ಬೇಡ್ರಿ, ಬರಂಗಿಲ್ಲ. ಎಂತಹ ಸುದೈವದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ ಅಂತಕ್ಕಂಥದ್ದು. ಎಲ್ಲಿ ಹಾವೇರಿ, ಎಲ್ಲಿ ಬಾಗಲಕೋಟೆ. ಬಹುಶಃ ಗುರುಸಿದ್ಧ ಮಹಾಸ್ವಾಮಿಗಳ ಮನಸ್ಸು ಕಣ್ಣರಿಯದಿದ್ದರೂ ಕರಳರಿಯದೆ ಅಂತ ಒಂದು ಮಾತು ಬರ್ತದೆ.
ಪರಮ ಪೂಜ್ಯರ ಹೃದಯ ವೈಶಾಲ್ಯತೆ ಎಷ್ಟು ದೊಡ್ಡದು ಅಂತಂದ್ರೆ ಆ ಭಾಗದೊಳಗೆ ಅಷ್ಟೇ ನಮ್ಮ ಮಠ ಅದ, ಅಲ್ಲಿ ಅಷ್ಟೇ ಕರೆಯೋದಷ್ಟೇ ಅಲ್ಲದೇನೆ ಬ್ರಹ್ಮಾನಂದ ಮಹಾಸ್ವಾಮಿಗಳು ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಅನ್ನುವ ಹಾಗೆ ಎಲ್ಲ ಕಡೆನೂ ಕೂಡ ತಮ್ಮದ ಅವಶೇಷವನ್ನು ಉಳಿಸಿ ಭಕ್ತರನ್ನು ಉದ್ಧಾರ ಮಾಡಿರ್ತಕ್ಕಂಥ ಪುಣ್ಯಕ್ಷೇತ್ರ ಅದಾರಪ್ಪ. ಅದಕ್ಕೆ ನೀವು ಆ ಭಾಗದಾಗ ಅಷ್ಟೇ ಬರೋದಲ್ಲ, ರಘುಕವಿ ಭಾಗಕ್ಕೂ ಬರ್ಬೇಕಂತ ನಮ್ಮನ್ನು ಇಲ್ಲಿ ಕರೆಸಿ ನಿಮ್ಮನ್ನು ನೋಡುವಂತ ಸೌಭಾಗ್ಯ ಕಲ್ಪಿಸಿಕೊಟ್ಟವ್ರು ಯಾರಾದ್ರೂ ಇದ್ರೆ ಅದು ಗುರುಸಿದ್ಧ ಮಹಾಸ್ವಾಮಿಗಳು ಅಂತಕ್ಕಂಥದ್ದು. ಎಂತಹ ಸುದೈವದ ದಿನದಂದು ನಾವು ನೀವೆಲ್ಲ ಕೂಡಿವಲ್ರಿ. ಎಲ್ಲರೂ ಚೀಲದಾಗ ಎಳ್ಳು ಬೆಲ್ಲ ತುಂಬಿಕೊಂಡ ಬಂದಿರಿ, ನನಗೆ ಗೊತ್ತೈತಿ. ಹಂಗ ಸಣ್ಣಿಗೆ ಒಬ್ಬೊಬ್ರು ತಿನ್ನಕ್ಕೂ ಹತ್ತೀರಿ, ಯಾಕೆ ಹೊಟ್ಟೆ ಹಸ್ತೈತಿ. ಅಲ್ಲಿ ನೋಡಿದ್ರೆ ಗೋಡಂಬಿ ಉತ್ತತ್ತಿ ಹಾಕಿ ಹುಗ್ಗಿ ಹಾಲುಗಿ ಕುದಿಸಾಕತ್ತಾರ, ಅಲ್ಲಿ ಅದು ವಾಸನೆನೂ ಬರಾಕತ್ತದ ನಮಗ. ಒಂದು ಕಡೆಗೆ ಎಳ್ಳು ಬೆಲ್ಲ ತಿನ್ನುವಂತಹ ಒಂದು ಹಬ್ಬದೊಳಗ ಗುರುವಿನ ಸ್ಮರಣೆ ಮಾಡತಕ್ಕಂತ ಒಂದು ಅವಕಾಶ ಇದು ಯಾರಿಗೆ ಸಿಗುತ್ತದೆ ಹೇಳಿ ನೋಡೋಣ. ದಾಸರು ಹೇಳ್ತಾರೆ, ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ. ಏನಾದ್ರೂ ಒಂದು ಪಡ್ಕೊಳ್ಬೇಕಾಗಿತ್ತು, ಏನಾದ್ರೂ ಒಂದು ಗಳಿಸ್ಬೇಕಾಗಿತ್ತು, ಯಾವ್ದಾದ್ರೂ ಒಂದು ನೋಡ್ಬೇಕಾಗಿತ್ತು ಅಂದ್ರೆ ಪುಣ್ಯ ಬೇಕಂತ. ಈ ಭೂಮಿ ಮೇಲೆ ಒಂದು ಹುಲ್ಲು ಕಟ್ಟಿ ಅಲ್ಲಾಡಬೇಕಾದ್ರೆ ಭಗವಂತನ ಅಪ್ಪಣೆ ಇರ್ಬೇಕಂತ. ಅಂತದ್ರೊಳಗೆ ಒಂದು ಸಂಕ್ರಮಣದ ಕಾರ್ಯಕ್ರಮದ ದಿನ ಗುರು ಬ್ರಹ್ಮಾನಂದ ಅಡ್ಡಾಡಿರ್ತಕ್ಕಂಥ ಪುಣ್ಯ ನೆಲದೊಳಗೆ ಕುಂತು 7-8 ಜನ ಪೂಜ್ಯರು ದರ್ಶನ ಮಾಡಿ ಹಬ್ಬವನ್ನು ಆಚರಿಸ್ತಕ್ಕಂಥ ಪುಣ್ಯ ಬಹುಶಃ ರಘುಕವಿ ಭಕ್ತರಿಗೆ ಬಿಟ್ಟರೆ ಮತ್ತಾರು ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ. ಬಹಳ ಜನ ಹಬ್ಬ ಹುಣ್ಣಿಮೆ ಬಂದ್ರ ಹೊಳಿ ದಾಟಕ್ ಹೋಗ್ತಾರ, ಹೊಳಿಯಾಗ ದೋಣಿಯಾಗ ಅಡ್ಡಾಡಕ್ ಹೋಗ್ತಾರ, ಜೋಗ ಜಲಪಾತ ನೋಡಕ್ ಹೋಗ್ತಾರ. ಸಜ್ಜಿ ರೊಟ್ಟಿ ಮೊಸರನ್ನ ಹಿಟ್ಟಿನ ಪಲ್ಯ ಮಾಡ್ಕೊಂಡು ಹೋಗಿ ಗುಡ್ಡದ ಕೆಳಕ್ ಕುಂತು ಉಂಡು ಹೋದ್ರೆ ಸಂಕ್ರಮಣ ಆಗೋದಿಲ್ಲ. ಗುರು ಬ್ರಹ್ಮಾನಂದರ ಆಶ್ರಮಕ್ಕೆ ಬಂದು ಹುಗ್ಗಿ ಉಂಡು ಸೇವಾ ಮಾಡಿ ಹೋಗೋದಲ್ಲ, ಇದಕ್ಕೆ ಸಂಕ್ರಮಣ ಆಗ್ತಾನೆ ಅಂತ ಕರೀತಾರೆ ಅಂತ. ಅದಕ್ಕೆ ಹೇಳ್ತಾರೆ, ಹರ ಪೂಜೆ ಗುರು ಸೇವೆ ವರಪುಣ್ಯವಿಲ್ಲದೆ ಬರಿದ ಸುಖ ಭೋಗ. ಹಣವಿದ್ದಾಗಲೇ ಭಕ್ತಿ, ನೆನವಿದ್ದಾಗಲೇ ಸೇವೆ, ಗುಣವಿದ್ದಾಗಲೇ ಮಾಡಿ ಮುಕ್ತಿ ಪಡೆಯ ಆತ್ಮ ಅಂತ ಸುಮ್ಮನೆ ಹೇಳ್ಯಾರ ನಿಮ್ಮ ಮಾತು. ಅದಕ್ಕಾಗಿ ಹರನ ಪೂಜೆ ಮತ್ತು ಗುರುವಿನ ಸೇವೆ ವರ ಮತ್ತು ಪುಣ್ಯ ಇದ್ದರೂ ಸಿಗ್ತದ. ಸುಮ್ಮನೆ ಖಾಲಿ ಪಿಲಿ ಕಟ್ಟಿ ಮೇಲೆ ಕುಂತು ಮಾತಾಡೋರಿಗೆ ಸಿಗೋದಿಲ್ಲವ ಏನ್ರಿ. ನೀವೇನೋ ಪೂರ್ವ ಜನ್ಮದ ಪುಣ್ಯ ಮಾಡಿರಿ, ಇಂಥ ನೆಲದೊಳಗೆ ಕುಂತು ಇಷ್ಟೆಲ್ಲ ಪೂಜ್ಯರ ದರ್ಶನ ಪಡ್ಕೊಂಡು ಮಕರ ಸಂಕ್ರಮಣದ ಗುರುವಿನ ವಾಣಿಯನ್ನ, ಗುರು ಉಪದೇಶವನ್ನು ಪಡಿತಕ್ಕಂಥದ್ದು ಸೌಭಾಗ್ಯ. ಎಷ್ಟೋ ಜನಕ್ಕೆ ಕಣ್ಣುಗಳಿರ್ತಾವ, ಆದ್ರೂ ನೋಡೋ ಭಾಗ್ಯ ಇರೋದಿಲ್ಲ. ಎಷ್ಟೋ ಜನಕ್ಕೆ ಕಿವಿ ಅದಾವಾದ್ರೆ ಕೇಳೋ ಭಾಗ್ಯ ಇರೋದಿಲ್ಲ. ಅದಕ್ಕೆ ಹೇಳ್ತಾರೆ, ಕಣ್ಗಳು ತುಂಬಿದ ಬಳಿಕ ನೋಡಲಿಲ್ಲ, ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ, ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ, ಮಹಂತ ಕೂಡಲ ಸಂಗನ ಅಂತೆ. ಪರಮ ಪೂಜ್ಯ ಗುರುಸಿದ್ಧ ಮಹಾಸ್ವಾಮಿಗಳು ನಮ್ಮನ್ನ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡು ಇಂಥ ಒಂದು ಮಕರ ಸಂಕ್ರಮಣದ ದಿನ ನಿಮ್ಮನ್ನೆಲ್ಲ ನೋಡುವಂತ ಸೌಭಾಗ್ಯವನ್ನು ಕಲ್ಪಿಸಿಕೊಟ್ಟಂತ ಪೂಜ್ಯರಿಗೂ ಕಮಿಟಿಯವರಿಗೂ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ವಂದಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಎಲ್ಲರಿಗೂ ಶರಣ. ಘನತೆಯನ್ನು ತಂದುಕೊಟ್ಟಿದ್ದಾರೆ. ಅವರಿಗೆ ಗುರುದೇವ ಬ್ರಹ್ಮಾನಂದ ಆಶ್ರಮದ ಪರವಾಗಿ ಈಗ ಭಕ್ತಿಯ ಸಮರ್ಪಣೆ, ಗೌರವ ಸಮರ್ಪಣೆಯನ್ನು ಪರಮ ಪೂಜ್ಯ ಶ್ರೀ ಗುರುಸಿದ್ದೇಶ್ವರ ಮಹಾ